ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಬಾಣಾವರ ಹೋಬಳಿಯ ಬೆಂಡೆಕೆರೆ ಗ್ರಾಮದ ಕರಿಕಲ್ಗುಡ್ಡದ ಬಳಿ ಇಂದು ಬೆಳಗ್ಗೆ ಹೊಲದಲ್ಲಿ ಟೊಮ್ಯಾಟೊ ಬೆಳೆಗಳಿಗೆ ಔಷಧಿ ಸಿಂಪಡಿಸಲು ಹೋದ ರೈತರಾದ ಮಂಜುನಾಥ್ ಹಾಗೂ ಬಸವರಾಜ್ ಎಂಬುವವರ ಮೇಲೆ ಚಿರತೆಯೊಂದು ಭೀಕರ ದಾಳಿ ಮಾಡಿರುವ ಘಟನೆ ಸಂಭವಿಸಿದೆ. ಸದ್ಯ ರೈತರಿಬ್ಬರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇನ್ನು ಘಟನೆಗೆ ಸಂಬಂಧಿಸಿದಂತೆ ಬಾಣಾವರ ಹೋಬಳಿಯ ಬೆಂಡೆಕೆರೆ ಗ್ರಾಮದ ರೈತರು ಹೊಲಕ್ಕೆ ಔಷಧಿ ಸಿಂಪಡಿಸಲು ಹೋದಾಗ ಪೊದೆಯಲ್ಲಿ ಅಡಗಿ ಕುಳಿತ 2 ಚಿರತೆಗಳು ಏಕಾಏಕಿ ಇಬ್ಬರ ಮೇಲೂ ದಾಳಿ ಮಾಡಿದೆ. ಅದೃಷ್ಟವಶಾತ್ ಕೈಯಲ್ಲಿದ್ದಂತಹ ಔಷಧಿ ಸಿಂಪಡಿಸುವ ಪ್ಲಾಸ್ಟಿಕ್ ಕ್ಯಾನುಗಳಿಂದ ಚಿರತೆಗಳ ಮೇಲೆ ಬೀಸಿರುವುದರಿಂದ ಚಿರತೆಗಳು ಇಬ್ಬರೂ ರೈತರಿಗೂ ಗಂಭೀರವಾಗಿ ಗಾಯಗೊಳಿಸಿ ಬಿಟ್ಟು ಓಡಿ ಹೋಗಿದೆ. ಇನ್ನು ನಡೆದ ಚಿರತೆ ದಾಳಿಯಿಂದ ಮಂಜುನಾಥ್ ಎನ್ನುವವರಿಗೆ ತಲೆಗೆ ಹಾಗೂ ಕೈಕಾಲುಗಳಿಗೆ ತೀವ್ರವಾಗಿ ಗಾಯವಾಗಿದ್ದು, ಇನ್ನೊಬ್ಬ ರೈತ ಬಸವರಾಜ್ ಅವರಿಗೆ ಅಲ್ಪ ಸ್ವಲ್ಪ ಗಾಯವಾಗಿ ಸದ್ಯ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇನ್ನು ಇವರಿಬ್ಬರ ಕೂಗನ್ನ ಕೇಳಿ ಅಕ್ಕಪಕ್ಕದ ಜಮೀನಿನಲ್ಲಿ ಕೆಲಸ ಮಾಡುತ್ತಿದ್ದ ರೈತರು ಓಡೋಡಿ ಬಂದು ಗಾಯಗೊಂಡಿದ್ದಂತವರಿಗೆ ಜಯಚಾಮರಾಜೇಂದ್ರ ಸಾರ್ವಜನಿಕರ ಆಸ್ಪತ್ರೆಯಲ್ಲಿ ಸಾಗಿಸಿ ಪ್ರಥಮ ಚಿಕಿತ್ಸೆ ನೀಡಲಾಗಿದೆ. ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಹಾಸನದ ಆಸ್ಪತ್ರೆಗೆ ಕಳುಹಿಸಿಕೊಡಲಾಗಿದೆ. ನಾವು ಬೆಳಗ್ಗೆ ಎದ್ದು ಹೊಲದ ಔಷಧಿ ಹೊಡೆಯಕ್ಕೆ ಹೋಗಿದ್ದು, ಔಷಧಿ ಕದ್ರಕೊಂಡು ಔಷಧಿ ಕ್ಯಾನ್ ಹೊತ್ಕೊಂಡಾಗ ಇಮ್ಮಿಡಿಯೇಟ್ ಬಂದು 2 ಚಿರತೆಗಳು ಅಟ್ಯಾಕ್ ಮಾಡಿ ನನಗೂ ಅಟ್ಯಾಕ್ ಮಾಡಿದ್ರು. ನಾನು ತಪ್ಪಿಸ್ಕೊಂಡೆ. ಇವರಿಗೆ ಎಲ್ಲ ಪೂರ್ತಿ ಎಲ್ಲ ಮಕ್ಕನಲ್ಲೇ ಕಿತ್ತಾಕ್ಬಿಟ್ಟಿದ್ದಾರೆ. ಕರ್ಕೊಂಡು ಹಾಸ್ಪಿಟಲ್ಗೆ ಬಂದು ಅಡ್ಮಿಟ್ ಮಾಡಿದ್ದೀವಿ. ನಮಗೇನು ಪರಿಹಾರ ಏನು ಒದಗಿಸಿ ಕೊಡಬೇಕು. ಯಾವುದು? ಬೆಂಡೆಕೆರೆ ನಮ್ಮದು ಕೆಲಸ ತಗೊಂಡಿದ್ದೆ. ಬೆಂಡೆಕೆರೆ ಗೊಲ್ರೆಡ್ಡಿ ಮಂಜುನಾಥ್ ಅಂತ, ನಮ್ಮ ಹೆಸರು ಬಸವರಾಜ್ ಅಂತ. ಎಷ್ಟು ಗಂಟೆಗೆ? 7:50 ಬೆಳಗಿನ ಜಾವ, ಬೆಳಿಗ್ಗೆ 8 ಗಂಟೆಗೆ, ಬೆಳಿಗ್ಗೆ 7:50 ಈ ಥರ ಮಾಡಿದ್ದಾರೆ. ಇದಕ್ಕೇನು ಕ್ರಮ ಕೈಗೊಂಡು ಪರಿಹಾರ ಒದಗಿಸಿಕೊಡ್ಬೇಕು. ಎಷ್ಟು ಚಿರತೆ ಇದು? 2